ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಐಶು ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು, ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನಾನು ಫ್ರೂಟ್ ಕಸ್ಟರ್ಡ್ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ಟಿದ್ದೀನಿ. ಹಾಗೆಯೇ ರ್ಯಾಂಡಮ್ ಆಗಿ ಡೈಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಕಂಪ್ಲೀಟ್ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ. ಇನ್ನು ಇವಾಗ ಫ್ರೂಟ್ ಕಸ್ಟರ್ಡ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಗೈಸ್, ಇವಾಗ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ಬನ್ನಿ. ಫಸ್ಟಿಗೆ ನೀವು ಕಸ್ಟರ್ಡ್ ಪೌಡ್ರನ್ನ ತೊಗೊಳ್ಬೇಕಾಗುತ್ತೆ. ಇದು ಯೂಶುವಲ್ ಆಗಿ ಬೇಕ್ರಿಗಳಲ್ಲಿ ಸಿಗುತ್ತೆ. ಇವಾಗಂತೂ ಮಾಮೂಲಿಯಾಗಿ ಅಂಗಡಿಗಳನ್ನೇ ಸಿಗುತ್ತೆ. ನೀವು ಯಾವ ಕಂಪ್ನಿ ಬೇಕಾದರೂ ಯೂಸ್ ಮಾಡ್ಬೋದು. ಹಾಗೆಯೇ ನಾನಿವತ್ತು ಇದ್ಯಾವುದೋ ಒಂದು ಕಂಪ್ನಿ ತರಿಸಿದ್ದೆ. ಇದು 100 ಗ್ರಾಮ್ ಕಸ್ಟರ್ಡ್ ಪೌಡರು. ಇದು 40 ರುಪೀಸ್ ಏನೋ ಆಗುತ್ತೆ ಅಷ್ಟೇ. ಇದು ವೆನಿಲಾ ಫ್ಲೇವರ್ ಇದೆ. ಇದರಲ್ಲಿ ಡಿಫ್ರೆಂಟ್ ಫ್ಲೇವರ್ ಇರುತ್ತೆ ಅಂತ ಅನಿಸುತ್ತೆ, ನಂಗೆ ಅಷ್ಟು ಗೊತ್ತಿಲ್ಲ. ಸೊ ನಾನು ಹಂಗೆ ರ್ಯಾಂಡಮಾಗಿ ಕಸ್ಟರ್ಡ್ ಪೌಡರ್ ಅಂತ ಕೇಳಿದ್ಕೆ ಅವ್ರು ಕೊಟ್ಟಿದ್ರು. ಇದು ತುಂಬ ಚೆನ್ನಾಗಿತ್ತು. ಸೊ ನಾನಿವತ್ತು ಅರ್ಧ ಲೀಟ್ರ್ ಹಾಲನ್ನ ಯೂಸ್ ಮಾಡಿಕೊಂಡು ಕಸ್ಟರ್ಡ್ನ ಮಾಡ್ತಿದ್ದೀನಿ. ಫಸ್ಟಿಗೆ ನಾನು ಫುಲ್ ಫ್ಯಾಟ್ ಮಿಲ್ಕ್ನ ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ. ಹಾಗಂದರೆ ನಮ್ಮ ಹಸುವಿನ ಹಾಲನ್ನ ತೊಗೊಂಡಿದ್ದೀನಿ. ಹಾಗೆಯೇ ನಿಮ್ಗೆ ಇಷ್ಟ ಆಗುವಂಥ ಫ್ರೂಟ್ಸ್ನ ಸಹ ನೀವು ಯೂಸ್ ಮಾಡ್ಕೋಬೋದು. ನಾನಿವತ್ತು ಆ್ಯಪಲ್, ದಾಳಿಂಬೆ ಮತ್ತು ಬಾಳೆಹಣ್ಣೆ ಯೂಸ್ ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ ನೀವು ಒಂದು ಸಣ್ಣ ಬೌಲ್ಗೆ ಒಂದು 50 ml ಅಷ್ಟು ಹಾಲನ್ನ ಹಾಕ್ಕೊಂಡು ಅದಕ್ಕೆ ನೀವು 1½ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೊಬೇಕಾಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಕಸ್ಟರ್ಡ್ ಪೌಡ್ರನ್ನ ಕಾಯ್ದಿರೋ ಹಾಲಿಗೆ ಹಾಕೋಕ್ಕೆ ಹೋಗಲೇಬಾರ್ದು. ಫಸ್ಟ್ ನೀವು ಈ ರೀತಿ ರೆಡಿ ಮಾಡ್ಕೊಂಡು ಇಟ್ಕೊಳ್ಳೇಬೇಕು. ಸೊ ನೋಡಿ, ನಾನಿವಾಗ ಒಂದು 50 ml ಮಿಲ್ಕಿಗೆ ನಾನು 1½ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ಪೌಡ್ರ್ ಸಾಕು, ತುಂಬ ಆಗೋಗುತ್ತೆ. ಸೊ ಇವಾಗ ನಾನು ಒಂದು ಸಪ್ರೇಟ್ ಪಾತ್ರೆ ತಗೊಂಡು ಆ ಅರ್ಧ ಲೀಟ್ರ್ ಹಾಲನ್ನ ನಾನು ಡಂಪ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಿಮಗೆ ಸ್ವೀಟ್ ಎಷ್ಟು ಬೇಕು ಅದ್ರ ಮೇಲೆ ನೀವು ಶುಗರ್ನ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಹಾಲನ್ನ ನೀವು ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗುತ್ತೆ. ನೀವು ಮಾಮೂಲಿಯಾಗಿ ಒಂದು ಸಲ ಕಾಯಿಸ್ಬಿಟ್ಟು ಸುಮ್ಮನೆ ಆಗೋದಲ್ಲ, ಚೆನ್ನಾಗಿ ಹಾಲನ್ನ ಕಾಯಕ್ಕಿಡಬೇಕು. ಇನ್ನು ಆ ಕಡೆ ಹಾಲು ಕಾಯಕ್ಕಿಟ್ಮೇಲೆ ಅಷ್ಟರಲ್ಲಿ ಫ್ರೂಟ್ಸ್ ಎಲ್ಲ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊಂಡ್ಬಿಟ್ಟೆ. ನಿಮಗೆ ತುಂಬ ಸಣ್ಣದಾಗಿ ಬೇಕು ಅಂದರೆ ಹಂಗೆ ಬೇಕಿದ್ರೂ ಕಟ್ ಮಾಡ್ಕೊಬೋದು. ನನಗೆ ಸ್ವಲ್ಪ ದೊಡ್ಡದಾಗಿದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಕಟ್ ಮಾಡಿಕೊಂಡೆ. ನಿಮ್ಗೆ ಯಾವ ಫ್ರೂಟ್ಸ್ ಬೇಕೋ ಅದನ್ನು ಕಟ್ ಮಾಡ್ಕೊಬೋದು. ಬಟ್ ಈ ದ್ರಾಕ್ಷಿ ಮತ್ತು ಕಿತ್ತಳೆ ಹಣ್ಣನ್ನ ಅವಾಯ್ಡ್ ಮಾಡಿ. ಯಾಕಂದರೆ ನಾವು ಮಿಲ್ಕ್ ಯೂಸ್ ಮಾಡೋದ್ರಿಂದ ಅದು ಹಾಲು ಒಡೆದೋಗೋ ಥರ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದು ಬಿಟ್ಟು ನಿಮಗೆ ಬೇರೆ ಯಾವ ಫ್ರೂಟ್ಸ್ ಇಷ್ಟ ಐತೆ ಅದನ್ನೆಲ್ಲನೂ ಸಹ ನೀವು ಸೇರಿಸ್ಕೊಳ್ಬೋದು. ಇದೇ ಫ್ರೂಟ್ ಅದೇ ಫ್ರೂಟ್ ಅಂತ ಏನಿಲ್ಲ. ನಾನಿವತ್ತು ನಮ್ಮ ಮನೇಲಿ 3 ಫ್ರೂಟ್ ಇದ್ದು, ಸೊ ಇದನ್ನು ಸಹ ನಾನು ಸೇರಿಸ್ಕೊತಾ ಇದ್ದೀನಿ. ಇನ್ನು ಫ್ರೂಟ್ಸ್ ಎಲ್ಲ ಕಟ್ ಮಾಡಿದಾದಮೇಲೆ ನೋಡಿ, ಈ ಕಡೆ ಹಾಲು ಯಾವ ರೀತಿ ಕುದೀತಾ ಇದೆ ಅಂತ ಹೇಳ್ಬಿಟ್ಟು. ಇದು ಸಕ್ಕರೆ ಹಾಲು ಅಷ್ಟೇ, ಇದಕ್ಕಿಂತ ಕಸ್ಟರ್ಡ್ನ ಆ್ಯಡ್ ಮಾಡಿಲ್ಲ. ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ. ಹಾಲು ಚೆನ್ನಾಗಿ ಕುದ್ಮೇಲೆ ಕಸ್ಟರ್ಡ್ ಪೌಡ್ರ್ ಸಪ್ರೇಟ್ ಕಲಿಸ್ಕೊಂಡು ಇಟ್ಕೊಂಡಿರ್ತೀರಲ್ಲ, ಅದನ್ನು ನೀವು ಆ್ಯಡ್ ಮಾಡಿಕೊಂಡು ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನೀವು ಡೈರೆಕ್ಟ್ ಹಾಲಿಗೆ ಕಸ್ಟರ್ಡ್ ಪೌಡ್ರ್ ಹಾಕಿದರೆ ಏನಾಗುತ್ತೆ ಅಂತ ಹೇಳಿದ್ರೆ ಗಂಟು ಆಗಿಬಿಡುತ್ತೆ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಸೊ ನೋಡಿ, ಇವಾಗ ಆಲ್ರೆಡಿ ಕಸ್ಟರ್ಡ್ ಬೆಂದು ಯಾವ ರೀತಿ ಗಟ್ಟಿಯಾಗಿ ಹೋಗಿದೆ ಅಂತ ಹೇಳ್ಬಿಟ್ಟು ಒಂದು 5 ಮಿನಿಟ್ಸ್ ಬೆಂದರೆ ಸಾಕು. ಯಾಕಂದರೆ ನಾವು ಮುಂಚೆನೇ ಹಾಲನ್ನ ಚೆನ್ನಾಗಿ ಕುದಿಸ್ಕೊಂಡಿರೋದ್ರಿಂದ ಕಸ್ಟರ್ಡ್ ಹಾಕೋದ್ರ ಮೇಲೆ ಒಂದು 5 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ಫುಲ್ ಒಂದು ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಆಗುತ್ತೆ. ನೀವು ಸ್ವಲ್ಪ ಹಾಕೊಂಡ್ರೆ ಸಾಕು, ಇದು ತಿಕ್ ಕನ್ಸಿಸ್ಟೆನ್ಸಿಲಿ ರೆಡಿಯಾಗಿ ಹೋಗುತ್ತೆ. ಇನ್ನು ಇವಾಗ ಗ್ಯಾಸ್ನ ಆಫ್ ಮಾಡಿಕೊಂಡು ನೀವು ಸಪ್ರೇಟ್ ಒಂದು ಬೌಲ್ಗೆ ರೆಡಿಯಾಗಿರೋಂಥ ಮಿಕ್ಸ್ಚರ್ನ ನೀವು ಡಂಪ್ ಮಾಡ್ಕೊಬೇಕಾಗುತ್ತೆ. ಇದಕ್ಕೆ ನೀವು ಡೈರೆಕ್ಟ್ ಫ್ರೂಟ್ಸ್ನ ಆ್ಯಡ್ ಮಾಡೋಕ್ಕೆ ಹೋಗಬಾರ್ದು. ಇದು ಸ್ವಲ್ಪ ಕೂಲ್ ಆಗಬೇಕು. ಸೊ ನಿಮ್ಮನೆ ಫ್ರಿಡ್ಜ್ ಇದೆ ಅಂತ ಹೇಳಿದ್ರೆ ಫ್ರಿಡ್ಜಲ್ಲಿ ನೀವು 1/2 ಅವರ್ ಅಥವಾ 1 ಅವರ್ ಇಟ್ಟರೆ ಸಾಕು. ಫ್ರಿಡ್ಜ್ ಇಲ್ಲ ಅಂತ ಹೇಳಿದ್ರೆ ಹಾಗೆಯೇ ನಾರ್ಮಲ್ ಟೆಂಪರೇಚರಲ್ಲೇ ಒಂದು 2 ರಿಂದ 3 ಅವರ್ ಇಟ್ಟರೆ ತಣ್ಣಗಾಗೋಗುತ್ತೆ. ಹಾಗೆಯೇ ಇದನ್ನು ನೀವು ಫ್ರೀಝರಲ್ಲಿ ಇಟ್ಟರೆ ಇದು ಐಸ್ ಕ್ರೀಮ್ ಥರನೂ ಆಗುತ್ತೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿ ಟ್ರೈ ಮಾಡ್ಕೊಳ್ಬೋದು. ಹಾಗೆಯೇ ಇವಾಗ ಫ್ರಿಡ್ಜನ್ನ ತೆಗೆದಿದ್ದೀನಿ ನೋಡಿ. ತೆಗೆದ್ಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಫ್ರೂಟ್ಸ್ನ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಫ್ರೂಟ್ಸ್ ಬೇಕಿದ್ರೂ ಹಾಕ್ಬೋದು. ಹಾಗೆಯೇ ಇದನ್ನು ಸಣ್ಣ ಮಕ್ಕಳು ಕೊಟ್ಟರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ನಾನು ಫಸ್ಟ್ ಟೈಮ್ ಮಾಡಿದಾಗ ಡೈರೆಕ್ಟ್ ಕಸ್ಟರ್ಡ್ನ ಕುದ್ದಿರೋ ಮಿಲ್ಕ್ಗೆ ಹಾಕ್ಬಿಟ್ಟು ಹಾಳಾಗಿತ್ತು. ಸೊ ನಾನು ಕಲ್ತ ಮೇಲೆನೇ ಮಾಡಿ ಚೆನ್ನಾಗಿದ್ದಕ್ಕೆ ನಾನು ನಿಮಗೆ ಈ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇವಾಗ ನೋಡ್ತಾ ಇರ್ಬೋದು ನೀವು, ಫ್ರೂಟ್ಸ್ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇವಾಗ ಇದು ಕೂಲ್ ಆಗಿರುತ್ತಲ್ವ, ಇದ್ರ ಜೊತೆ ಫ್ರೂಟ್ಸ್ ಹಾಕ್ಕೊಂಡು ಇದನ್ನು ತಿಂತಾ ಇದ್ರೆ ನೀವು ಮತ್ತೆ ಮತ್ತೆ ಇನ್ನೂ ಎಷ್ಟು ತಿನ್ನಬೇಕು ಅಂತಲೇ ಅನಿಸ್ತಾ ಇರುತ್ತೆ. ಸೊ ಇದನ್ನು ನೀವು ಒಂದ್ಸಲ ಟ್ರೈ ಮಾಡಲೇಬೇಕು. ಹಾಗೆಯೇ ಟ್ರೈ ಮಾಡಿದ್ಮೇಲೆ ಯಾವ ರೀತಿ ಬಂತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇನ್ನು ಇವಾಗ ಇದು ಮಿಕ್ಸ್ ಎಲ್ಲ ಮಾಡಿದ್ಮೇಲೆ ನಿಮ್ಮ ಮನೇಲಿ ಡ್ರೈ ಫ್ರೂಟ್ಸ್ ಯೂಶ್ವಲಾಗಿ ಇದ್ದೇ ಇರುತ್ತೆ. ಸೊ ನಾನು ದ್ರಾಕ್ಷಿ, ಗೋಡಂಬಿ ಹಾಗೆ ಬಾದಾಮಿನ ಚಿಕ್ಕದಾಗಿ ಚಾಪ್ ಮಾಡಿಕೊಂಡು ಮೇಲ್ಗಡೆ ಗಾರ್ನಿಷಿಂಗ್ ಮಾಡ್ಕೊತಾ ಇದ್ದೀನಿ. ಆ ಫ್ರೂಟ್ಸ್ ಮಧ್ಯೆ ಒಂದೊಂದು ಡ್ರೈ ಫ್ರೂಟ್ಸ್ ಸಿಕ್ಕರೆ ಅದು ಗೊತ್ತಲ್ಲ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು. ಸೊ ಇದಾಗಿತ್ತು ಇವತ್ತು ಫ್ರೂಟ್ ಕಸ್ಟರ್ಡ್ ರೆಸಿಪಿ. ನಿಮಗೂ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ರೆ ಟ್ರೈ ಮಾಡಿ.
ಇನ್ನು ಕನ್ವಿ ಕೂಡ ಬಂದಿದ್ಲು. ಸೊ ಅವಳಿಗೂ ಕೂಡ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಕೇಳ್ತಿದ್ದೆ. ಬಟ್ ಅವಳು ಹೇಳಲಿಲ್ಲ. ನಾವು ಫೋನ್ ಆನ್ ಮಾಡಿದಾಗ ಅವಳು ಏನು ಮಾತೇ ಆಡಲ್ಲ. ಹಲೋ ಅನು ಚಿನ್ನು, ಹಂಗಂಪರ ಹಲೋ ಅನು. ಹಾಯ್ ಮಾಡು. ಸೊ ಇನ್ನು ರೆಸಿಪಿ ಎಲ್ಲ ಶೂಟ್ ಮಾಡಿ ಆದಮೇಲೆ ನಾನಿವತ್ತು ಹೇರ್ ಆಯಿಲ್ ಹಚ್ಕೊಬೇಕಾಗಿತ್ತು. ಅದಕ್ಕೆ ಅಂತ ಹೇಳ್ಬಿಟ್ಟು ನನಗೆ ಕರ್ಬೇವಿನ ಸೊಪ್ಪು ಮತ್ತು ದಾಸವಾಳ ಹೂವು ಬೇಕಾಗಿತ್ತು. ಸೊ ಅದನ್ನು ಕಿತ್ಕೊಂಬರೋಣ ಅಂತ ಹೇಳ್ಬಿಟ್ಟು ಕನ್ವಿ ಕರ್ಕೊಂಡು ಹೋಗ್ತಾ ಇದ್ದೆ. ಇದು ಯಾವ ರೀತಿ ಹಚ್ಕೊಳ್ಳೋದು ಅಥವಾ ಏನು ಮಾಡೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಾನು ರೆಕಾರ್ಡ್ ಮಾಡಿದ್ದೀನಿ. ಅದನ್ನು ಕೂಡ ನೋಡ್ಕೊಂಡು ಬನ್ನಿ. ಇದು ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ನೀವು ಕೂಡ ಒಂದು 5 to 6 ವೀಕ್ ಯೂಸ್ ಮಾಡಿ. ವೀಕ್ಲಿ ಒನ್ಸ್ ಯೂಸ್ ಮಾಡಿದ್ರೆ ಸಾಕು, ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ಸು. ಸೊ ನೀವು ಇದನ್ನು ಯೂಸ್ ಮಾಡಿ ನೋಡಿ. ಹಾಗೆಯೇ ನೋಡಿ, ನೀವು ಈ ಥರ ಕರ್ಬೇವಿನ ಸೊಪ್ಪು ಅಥವಾ ಏನೇ ಒಂದು ಬೇಕಂತಂದ್ರೂ ನಮ್ಮ ಹಳ್ಳಿ ಕಡೆ ಅಲ್ಲೇ ಹೋದರೆ ಪಕ್ಕದಲ್ಲಿ ಗಿಡಗಳಲ್ಲಿ ಸಿಕ್ಬಿಡುತ್ತೆ. ಆದರೆ ಸಿಟಿ ಕಡೆ ಇದ್ದರೆ ಆ ಥರ ಆಗಲ್ಲ. ಸೊ ಏನೇ ಆದರೂ ನಮ್ಮ ಹಳ್ಳಿನೇ ಚೆಂದ. ಹೇಳೋದು ಕರ್ಬೇವಿನ ಸೊಪ್ಪು ಅಂತ ಹೇಳು. ಇದು ಇದು ಇದೇನು? ದಾಸವಾಳ ಹೇಳು. ಕನ್ವಿ ಕನ್ವಿ ಇನ್ನು ಅದಾದಮೇಲೆ ಇವರೆಲ್ಲರೂ ಆಟ ಆಡ್ಕೊಂಡು ಫೋಟೋ ತೆಗಿ ಅಂತ ಹೇಳ್ಬಿಟ್ಟು ನನಗೆ ಹಿಂಸೆ ಇಡ್ತಾಯಿದ್ರು. ಅದನ್ನು ಕೂಡ ಶೂಟ್ ಮಾಡಿಕೊಂಡೆ. ಹಾಗೆಯೇ ಇವನು ಯಶಸ್ಸು ಅಂತ, ಇವರ ಅಣ್ಣ ಲಿಖಿತ್ ಅವರ ಅಣ್ಣ ಯಶಸ್ ಗೌಡ ಹಾಸ್ಟೆಲಿಂದ ಈಗ ತಾನೇ ಕದ್ಬಳಿಗೆ ಆಗಮಿಸಿದ್ದಾರೆ. ಇವರು ಡಿಂಪು, ಇವರು ಕನ್ವಿತಾ, ಇವರು ಲಿಖಿತ್ ಗೌಡ್ರು. ಗೈಸ್, ನಾನು ಇವಾಗ ಹೇರ್ ಆಯಿಲ್ ಹಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡೆ. ಸೊ ನಾನು ಯಾವ ರೀತಿ ಹಚ್ಕೋತೀನಿ ಅದನ್ನು ಕೂಡ ನಿಮಗೆ ತೋರಿಸ್ಕೊಳ್ಳೋಣ ಅನ್ಕೊಂಡೆ. ಫಸ್ಟ್ ನಾನು ಯೂಸ್ ಮಾಡೋದು ಪ್ಯಾರಾಚೂಟ್ ಕೋಕೋನಟ್ ಆಯಿಲ್. ಅದನ್ನ ನೀವು ಒಂದು ಪಾತ್ರೆಗೆ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ಹಾಕೋಬೇಕಾಗುತ್ತೆ. ಸೊ ಇವಾಗ ಕೊಬ್ಬರಿ ಎಣ್ಣೆಗೆ ನಾನು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದೆರಡು ದಾಸವಾಳ, ಹಾಗೆ ಒಂದು 5 ರಿಂದ 6 ಲವಂಗ, ಒಂದು ಚುಟಿಕೆಯಷ್ಟು ಮೆಂತ್ಯ ಕಾಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಷ್ಟನ್ನ ನೀವು ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕಾಗುತ್ತೆ ಒಂದು 5 ಮಿನಿಟ್ಸು. ಸೊ ದಟ್ ಆವಾಗ ಕೊಬ್ಬರಿ ಎಣ್ಣೆ ಎಲ್ಲದ್ರದ್ದು ಕಂಟೆಂಟ್ನ ಹೀರ್ಕೊಳ್ಳುತ್ತೆ. ಇದು ಬಾಯ್ಲ್ ಆದಮೇಲೆ ಸಿಗ್ತೀನಿ. ಇದು ಬಾಯ್ಲ್ ಆಗಬೇಕಿದ್ರೆ ಒಳ್ಳೆ ಸ್ಮೆಲ್ ಬರುತ್ತೆ. ಸೊ ಚೆನ್ನಾಗಿ ಒಂದು 5 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಬೇಕಾಗುತ್ತೆ. ಆಮೇಲೆ ನೋಡಿ, ಫುಲ್ ಸಪ್ರೇಟ್ ಸ್ಟೈನ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಲರ್ ಬರುತ್ತೆ. ಇದು ಸ್ವಲ್ಪ ಆರಿದ್ಮೇಲೆ ನಿಮಗೆ ಹೇರ್ ಆಯಿಲ್ ಹಚ್ಕೊಳ್ಬೋದು. ಇನ್ನು ಈ ಆಯಿಲ್ನ ಹಚ್ಕೊಳ್ಳೋದ್ರಿಂದ ಏನೇನು ಯೂಸ್ ಅಪ್ಪ ಅಂತ ಹೇಳಿದ್ರೆ, ನಿಮ್ಮ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಹಾಗೆಯೇ ಹೇರ್ ಫಾಲ್ ಏನಾದರೂ ಇದ್ದರೆ ಅದನ್ನು ಕೂಡ ಕಂಟ್ರೋಲ್ ಆಗುತ್ತೆ. ತುಂಬಾ ಬೆನಿಫಿಟ್ಸ್ ಇದೆ. ನೀವು ಕೂಡ ಟ್ರೈ ಮಾಡಿ. ಅಟ್ಲೀಸ್ಟ್ ಮಿನಿಮಮ್ ಅಂದರೆ 6 ವೀಕ್ಸ್ ಆದರೂ ಟ್ರೈ ಮಾಡಲೇಬೇಕು, ನಿಮಗೆ ರಿಸಲ್ಟ್ಸ್ ಗೊತ್ತಾಗಬೇಕು ಅಂತ ಹೇಳಿದ್ರೆ. ಇನ್ನು ನೀವು ಈ ಆಯಿಲ್ನ ಪಾರ್ಟಿಷನ್ ಮಾಡಿಕೊಂಡು ಮೇಯ್ನಾಗಿ ರೂಟ್ನ ಇಟ್ಕೊಂಡು ನೀವು ರೂಟ್ಗೆ ಅಪ್ಲೈ ಮಾಡ್ಕೊಬೇಕಾಗುತ್ತೆ. ಬೇರೆ ಲೆಂತ್ಗೆ ಅಪ್ಲೈ ಮಾಡೋದಕ್ಕಿಂತ ನೀವು ರೂಟ್ಗೆ ಅಪ್ಲೈ ಮಾಡಬೇಕು. ಆವಾಗಲೇ ನಿಮ್ಮ ಹೇರ್ ಚೆನ್ನಾಗಿ ಗ್ರೋತ್ ಆಗೋದು. ಅದಾದಮೇಲೆ ಹೇರ್ನ ಒಂದು 5 ಮಿನಿಟ್ಸ್ ಮಸಾಜ್ ಕೂಡ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಮೇಲ್ಗಡೆ ಟೈಪ್ ಮಾಡಿ ಬಿಟ್ಕೊಂಡ್ರೆ ಆಗೋಯ್ತು. ನಾನು ಓವರ್ ನೈಟ್ ಹೇರ್ ಆಯಿಲ್ನ ಅಪ್ಲೈ ಮಾಡಿ ಬಿಡ್ತೀನಿ. ಸೊ ಈ ಥರ ನಾನು ಯೂಶ್ವಲಾಗಿ ವೀಕ್ಲಿ ಒನ್ಸ್ ಹಚ್ಕೊಳ್ಳೋದು. ಇನ್ನು ಅದಾದಮೇಲೆ ಆವಾಗಲೇ ಮಧ್ಯಾಹ್ನ ಮಾಡಿದ ಕಸ್ಟರ್ಡ್ನ ತಿಂದ್ಕೊಂಡು ಟಿ ವಿ ನೋಡ್ಕೊಂಡಿದ್ದೆ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಬೇರೆ ಏನೂ ಇರಲಿಲ್ಲ. ಸೊ ಗೈಸ್, ನಾವು ಇವಾಗ ದನ ಕಟ್ಟೋಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಹೊಸ ಮನೆ ಹತ್ರ ಹೇಳ್ಬಿಟ್ಟು ಬಂದ್ವಿ. ಸೊ ಗೈಸ್, ನಾನು ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಇದೇ ಥರ ಕಂಟೆಂಟ್ಗೋಸ್ಕರ ನನ್ನ ವೀಡಿಯೋಸ್ನ ಫಾಲೋ ಮಾಡಿ.